ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಸುಕ್ಷೇಮವಾಗಿದ್ದು ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಪಡುತ್ತಿರುವಿರಿ ಎಂದು ನಾವು ನಂಬುತ್ತೇವೆ. ವಿಮೋಚನಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನದಲ್ಲಿ ಒಡಂಬಡಿಕೆಯ ಮಂಜೂಷ, ರೊಟ್ಟಿಯನ್ನಿಡುವ ಮೇಜು, ದೀಪಸ್ತಂಭ ಇವುಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಏನನ್ನು ತಿಳಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಕೀರ್ತನೆಗಳು 119:72 ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದಿನಾಲೂ ಸತ್ಯವೇದ ಅಧ್ಯಯನದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡುತ್ತಾ ತನ್ನ ಪ್ರೀತಿಯನ್ನು, ರಕ್ಷಣೆಯ ಸಂತೋಷವನ್ನು ತಿಳಿಸುತ್ತಿದ್ದಾನೆ. ಅದನ್ನು ಹೊಂದಿಕೊಂಡ ನಾವು ಎಷ್ಟೋ ಧನ್ಯರು. ಇಂದು ವಿಮೋಚನಕಾಂಡ ಪುಸ್ತಕದ 25ನೇ ಅಧ್ಯಾಯದ 22ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಆತ್ಮಿಕ ಲಾಭವನ್ನು ಪಡೆದುಕೊಳ್ಳೋಣ. ಪ್ರಿಯರೇ, ಈ 25ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವದರ್ಶನ ಗುಡಾರಕ್ಕೆ ಉಪಯೋಗಿಸಬೇಕಾದ ಸಾಮಗ್ರಿಗಳು, ಒಡಂಬಡಿಕೆಯ ಮಂಜೂಷದ ರಚನೆಗೆ ಆದೇಶಗಳು, ರೊಟ್ಟಿಯನ್ನಿಡುವ ಮೇಜು, ಚಿನ್ನದ ದೀಪಸ್ತಂಭ ಎಂಬಿವುಗಳೇ. ಪ್ರಿಯರೇ, 25ನೇ ಅಧ್ಯಾಯದಿಂದ 30ನೇ ಅಧ್ಯಾಯದವರೆಗೆ ದೇವದರ್ಶನ ಗುಡಾರದ ಕುರಿತಾಗಿಯೂ ಮಹಾಯಾಜಕನ ಪೋಷಾಕುಗಳ ಕುರಿತಾಗಿಯೂ ವಿವರಗಳನ್ನು ದೇವರು ಮೋಶೆಗೆ ಕೊಡುತ್ತಾನೆ. ಮುಂದೆ ಗುಡಾರದ ರಚನೆ ಹಾಗೂ ಅದನ್ನು ಎತ್ತಿ ನಿಲ್ಲಿಸಿದ್ದನ್ನು, ಅದು ದೇವರ ತೇಜಸ್ಸಿನಿಂದ ತುಂಬಿದ್ದನ್ನು ನೋಡುತ್ತೇವೆ. ಈ ಗುಡಾರವು ಮಾನವನು ದೇವರನ್ನು ಸಮೀಪಿಸುವ ಸ್ಥಳವಾದದ್ದರಿಂದ ಅದು ಇಸ್ರಾಯೇಲ್ಯರ ಜೀವಿತದ ಕೇಂದ್ರ ಸ್ಥಾನವಾಗಿರಬೇಕಾಗಿತ್ತು. ಮುಂದಕ್ಕೆ ನಾವು ಗುಡಾರಕ್ಕೆ ಉಪಯೋಗಿಸಬೇಕಾದ ಸಾಮಗ್ರಿಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಿಡಬೇಕೆಂದು ಅವರಿಗೆ ಹೇಳು. ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ದಾಸತ್ವದಿಂದ ಹೊರಬಂದು ಸ್ವಲ್ಪ ಸಮಯ ಮಾತ್ರ ದಾಟಿತ್ತು. ಆದರೂ ಅವರು ಗುಡಾರ ಕಟ್ಟುವುದಕ್ಕಾಗಿ ಕಾಣಿಕೆ ಕೊಡಬೇಕೆಂದು ದೇವರು ಹೇಳುತ್ತಾನೆ. ಆದರೆ ಆಶ್ಚರ್ಯ ಸಂಗತಿಯೆಂದರೆ ಅವರು ಕೊಟ್ಟ ಕಾಣಿಕೆ ಬಹಳ ಹೆಚ್ಚಾಗಿತ್ತು. ಕಾಣಿಕೆ ಕೊಡುವುದನ್ನು ನಿಲ್ಲಿಸಬೇಕೆಂದು ಹೇಳಬೇಕಾಯಿತು. ಸ್ನೇಹಿತರೆ, ಇದು ಎಷ್ಟು ಅದ್ಭುತವಾಗಿದೆ ಅಲ್ಲವೇ? ಈ ರೀತಿಯ ವಿಷಯ ಆಗಾಗ್ಗೆ ಸಂಭವಿಸುವುದಿಲ್ಲ. ನಾನು ಬಹಳ ಸಮಯದಿಂದ ಸೇವೆಯಲ್ಲಿದ್ದೇನೆ ಮತ್ತು ಜನರು ಆಲಯಕ್ಕೆ ಕಾಣಿಕೆ ನೀಡುವುದನ್ನು ತಡೆದದ್ದನ್ನು ನಾನು ಎಂದೂ ನೋಡಿಲ್ಲ. ಆದರೆ ಮೋಶೆ ಹಾಗೆ ಮಾಡಿದನು. ಮುಂದೆ ಅವರು ತರಬೇಕಾದ ವಸ್ತುಗಳ ಬಗ್ಗೆ ನೋಡೋಣ. ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ನೋಡಿರಿ. ನೀನು ಅವರಿಂದ ತೆಗೆದುಕೊಳ್ಳಬೇಕಾದ ಕಾಣಿಕೆಗಳು ಯಾವುವೆಂದರೆ, ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರಗಳು, ನಾರು ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿ ತೊಗಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುವಾಸನಾ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ಗೋಮೇಧಕ ರತ್ನಗಳು, ಪದಕದ ಚೀಲದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗವನ್ನು ಓದುವಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಇಸ್ರಾಯೇಲ್ಯರಿಗೆ ಇವೆಲ್ಲ ಎಲ್ಲಿಂದ ಬಂತು ಎಂಬುದಾಗಿರುತ್ತದೆ.
ಇಸ್ರಾಯೇಲ್ಯರು ಈಗಷ್ಟೇ ದಾಸತ್ವದಿಂದ ಬಿಡುಗಡೆಯಾಗಿ ಬಂದಿದ್ದಾರೆ ಮತ್ತು ಈ ವಸ್ತುಗಳು ಅವರು 400 ವರ್ಷಗಳಿಂದ ಪಡೆಯಲು ಬಾಕಿ ಇದ್ದ ವೇತನವಾಗಿದ್ದು ಅವರು ಐಗುಪ್ತದಿಂದ ಹೊರಡುವಾಗ ಅದನ್ನು ಪಡೆದುಕೊಂಡಿದ್ದರು. ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯ 36ನೇ ವಚನದಲ್ಲಿ ನೋಡಿರಿ, ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲ್ಯರು ಐಗುಪ್ತರ ಸೊತ್ತನ್ನು ಸುಳುಕೊಂಡರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದೇವದರ್ಶನದ ಗುಡಾರವನ್ನು ಕಟ್ಟುವುದಕ್ಕಾಗಿಯೇ ಸುಮಾರು 50 ಲಕ್ಷದಷ್ಟು ಬೆಲೆಯ ಸಾಮಗ್ರಿಗಳು ಉಪಯೋಗಿಸಲ್ಪಟ್ಟವು ಎಂದು ಅಂದಾಜಿಸಲಾಗಿದೆ. ಅರಣ್ಯ ಪ್ರಯಾಣದಲ್ಲಿ ಹೊತ್ತುಕೊಂಡು ಸಾಗಬೇಕಾಗಿದ್ದರಿಂದ ಗುಡಾರವು ಗಾತ್ರದಲ್ಲಿ ಚಿಕ್ಕದಾಗಿತ್ತು, ಆದರೆ ಬಹಳ ವಿಶೇಷವಾದ ಬೆಲೆ ಬಾಳುವ ವಸ್ತುಗಳಿಂದ ಅಲಂಕರಿಸಲ್ಪಟ್ಟಿತ್ತು. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದಲ್ಲಿ ತಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಎಂಬುದಾಗಿ ನೋಡುವಾಗ ದೇವರು ತಾನು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತನಾಗಿರುತ್ತೇನೆಂದು ಅದರ ಅರ್ಥವಲ್ಲ. ತಾನು ಕೆರೂಬಿಯರ ಮಧ್ಯದಲ್ಲಿ ವಾಸಿಸುತ್ತೇನೆಂದು ಆತನು ಹೇಳಿದ್ದಾನೆ. 1 ಸಮುವೇಲ 4ನೇ ಅಧ್ಯಾಯ 4ನೇ ವಚನ, 2 ಸಮುವೇಲ 6ನೇ ಅಧ್ಯಾಯ 2ನೇ ವಚನ, 2 ಅರಸುಗಳು 19ನೇ ಅಧ್ಯಾಯ 15ನೇ ವಚನ ಹಾಗೂ ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 16ನೇ ವಚನ. ಈ ಎಲ್ಲ ಕಡೆಯಲ್ಲಿಯೂ ಈ ಸತ್ಯ ಹೇಳಲ್ಪಟ್ಟಿದೆ. ಪ್ರಿಯರೇ, ಇಸ್ರಾಯೇಲು ಒಂದು ದೇವಾಧಿಪತ್ಯವಾಗಿತ್ತು. ಯೆಹೋವನು ಅದರ ರಾಜನಾಗಿದ್ದನು. ದೇವರು ಇಸ್ರಾಯೇಲ್ಯರನ್ನು ಆಳಬೇಕಾಗಿತ್ತು. ಆತನ ಸಿಂಹಾಸನವು ಕೆರೂಬಿಗಳ ಮಧ್ಯದಲ್ಲಿತ್ತು ಮತ್ತು ಮಾನವರು ಆತನನ್ನು ಅಲ್ಲಿ ಸಂಧಿಸಬೇಕಾಗಿತ್ತು. ದೇವರು ಕೈಯಿಂದ ಕಟ್ಟಿದ ನಿವಾಸ ಸ್ಥಾನದಲ್ಲಿ ವಾಸಿಸುತ್ತಾನೆಂಬ ಸಂಗತಿ ಸತ್ಯವಲ್ಲ. ಅದು ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡುವವರಿಂದ ಬಂದ ಒಂದು ಊಹೆಯಾಗಿದೆ. ಕೆಲವರು ಸಭಾ ಕಟ್ಟಡವನ್ನು ದೇವರ ಮನೆಯೆಂದು ಕರೆಯುತ್ತಾರೆ. ಅದು ದೇವರ ಮನೆಯಲ್ಲ, ಯಾಕಂದರೆ ಆತನು ಒಂದು ಕಟ್ಟಡದಲ್ಲಿ ವಾಸಿಸುವನಲ್ಲ, ಹಾಗೆಯೇ ವಾಸಿಸಿಯೂ ಇರಲಿಲ್ಲ. ಪ್ರಿಯರೇ, ಸೊಲೊಮೋನನು ಇದನ್ನು ನಿಖರವಾಗಿ ಹೇಳಿದ್ದಾನೆ. 1 ಅರಸರುಗಳು 8ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ, ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಪ್ರಿಯರೇ, ನೋಡಿರಿ, ಗುಡಾರವು ಮನುಷ್ಯನು ದೇವರನ್ನು ಸಂಧಿಸುವ ಸ್ಥಳವಾಗಿತ್ತು. ಕೀರ್ತನೆ 99 1ನೇ ವಚನದಲ್ಲಿ ನೋಡುತ್ತೇವೆ, ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಆತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ ಎಂಬುದಾಗಿ. ಗುಡಾರವು ದೇವರ ಸಿಂಹಾಸನವಾಗಿತ್ತು ಮತ್ತು ಇದು ಅವರು ಕಟ್ಟಿಕೊಂಡ ಮೊದಲ ಪೀಠೋಪಕರಣವಾಗಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 9ನೇ ವಚನವನ್ನು, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು ಎಂಬುದೇ. ಈ ಭೂಲೋಕದ ಗುಡಾರವು ಪರಲೋಕದ ಗುಡಾರದ ಮಾದರಿಯಲ್ಲೇ ರಚಿತವಾಗಿದೆ ಎಂದು ಇಬ್ರಿಯರ ಪುಸ್ತಕದಲ್ಲಿ ಹೇಳಿದೆ. ಆಗ ಬರುವ ಪ್ರಶ್ನೆ, ಪರಲೋಕದಲ್ಲಿ ನಿಜವಾಗಿಯೂ ಒಂದು ಗುಡಾರವಿದೆಯೋ ಎಂಬುದಾಗಿ. ನಾನು ಹೌದು ಎಂದು ಹೇಳುತ್ತೇನೆ, ಯಾಕಂದರೆ ದೇವರು ಹೌದೆಂದು ಹೇಳಿದ್ದಾನೆ. ಒಂದು ವೇಳೆ ಬೇರೇನಾದರೂ ಇರುತ್ತಿದ್ದರೆ ದೇವರು ಅದನ್ನೂ ತಿಳಿಯಪಡಿಸುತ್ತಿದ್ದನು. ಆದ್ದರಿಂದ ನಾನು ಇದನ್ನು ನಂಬುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ ಎಂಬುದಾಗಿ. ಮತ್ತು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 23-24ನೇ ವಚನಗಳಲ್ಲಿ ನೋಡುತ್ತೇವೆ, ಪರಲೋಕ ವಸ್ತುಗಳಿಗೆ
ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಒಡಂಬಡಿಕೆಯ ಮಂಜೂಷದ ರಚನೆಗೆ ಆದೇಶಗಳು ಎಂಬ ವಿಚಾರವನ್ನು ನೋಡೋಣ. ದೇವದರ್ಶನ ಗುಡಾರದ ಹೊರಗಣ ಪ್ರಕಾರವು ಒಳಗಣ ಗುಡಾರವನ್ನು ಸುತ್ತಲೂ ಆವರಿಸಿದ್ದು 100 ಮೊಳ ಉದ್ದ, 50 ಮೊಳ ಅಗಲವಾಗಿತ್ತು. 1 ಮೊಳವೆಂದರೆ ನಮ್ಮ ಮಧ್ಯ ಬೆರಳಿನ ತುದಿಯಿಂದ ಮೊಣ ಕೈಗಂಟಿನವರೆಗಿನ ಅಳತೆ. ನೀವು ಚಿಕ್ಕವರಾಗಿದ್ದರೆ ಅದು ಅದಕ್ಕಿಂತ ಚಿಕ್ಕದಾಗಿರುತ್ತದೆ, ನೀವು ಎತ್ತರವಾಗಿದ್ದರೆ ಅದು ಉದ್ದವಾಗಿರುತ್ತದೆ. ಆದ್ದರಿಂದ 1 ಮೊಳ ಉದ್ದವು ಬದಲಾಗುತ್ತಿತ್ತು, ಸುಮಾರು 18 ಇಂಚುಗಳಷ್ಟು. ಗುಡಾರದ ನೆಲದ ನಕಾಶೆ ನೋಡುವುದಾದರೆ ಅದರ ಹೊರಗಣ ಪ್ರಕಾರದಲ್ಲಿ ಹಿತ್ತಾಳೆಯ ವೇದಿಯೂ ಗಂಗಾಳವೂ ಇದ್ದವು. ವಿಮೋಚನೆ ಕಾಂಡ 30ನೇ ಅಧ್ಯಾಯ 28ನೇ ವಚನವನ್ನು ನೋಡಿರಿ. ಪ್ರಿಯರೇ, ಪೂರ್ತಿ ಗುಡಾರವು 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು, ಪರಿಶುದ್ಧ ಸ್ಥಳ ಹಾಗೂ ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ. ಗುಡಾರವು 30 ಮೊಳ ಉದ್ದವು, 10 ಮೊಳ ಅಗಲವು, 10 ಮೊಳ ಎತ್ತರವೂ ಆಗಿತ್ತು. ಪರಿಶುದ್ಧ ಸ್ಥಳವು 10 ಮೊಳ ಉದ್ದ, 10 ಮೊಳ ಅಗಲ ಹಾಗೂ 10 ಮೊಳ ಎತ್ತರವಾಗಿದ್ದು ಪೂರ್ಣ ಘನಾಕೃತಿಯದಾಗಿತ್ತು. ಪ್ರಿಯ ವೀಕ್ಷಕರೇ, ಪರಿಶುದ್ಧ ಸ್ಥಳದಲ್ಲಿ ರೊಟ್ಟಿಯನ್ನಿಡುವ ಮೇಜು, ಚಿನ್ನದ ದೀಪಸ್ತಂಭ ಹಾಗೂ ಧೂಪಾರತಿಯ ವೇದಿಗಳಿದ್ದವು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷವು, ಕೃಪಾಸನವೂ ಇದ್ದವು. ಹೊರಗಣ ಪ್ರಕಾರದಲ್ಲಿ 2 ವಸ್ತುಗಳಿದ್ದವು, ಹಿತ್ತಾಳೆಯ ವೇದಿಯು ಗಂಗಾಳವು. ಇದನ್ನು ಆವರಿಸಿಕೊಂಡು ಬಿಳಿ ನಾರುಮಡಿಯ ಆವರಣವಿತ್ತು. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ನೋಡಿರಿ. ನೀನು ಜಾಲಿ ಮರದಿಂದ ಒಂದು ಮಂಜೂಷವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವು, 1.5 ಮೊಳ ಎತ್ತರವೂ ಆಗಿರಬೇಕು. ಚೊಕ್ಕ ಬಂಗಾರದ ತಗಡುಗಳನ್ನು ಅದರ ಹೊರಗಡೆಯೂ ಒಳಗಡೆಯೂ ಹೊದಿಸಬೇಕು. ಅದರ ಮೇಲೆ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. 4 ಬಂಗಾರದ ಬಳೆಗಳನ್ನು ಎರಕ ಹೊಯಿಸಿ ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದೊಂದು ಕಡೆಯಲ್ಲಿ 2 ಬಳೆಗಳನ್ನು ಇಡಬೇಕು. ಆ ಮಂಜೂಷವನ್ನು ಹೊರುವುದಕ್ಕಾಗಿ ನೀನು ಜಾಲಿ ಮರದ ಕೋಲುಗಳನ್ನು ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಎಂಬುದೇ. ಪ್ರಿಯರೇ, ಮಂಜೂಷ ಹಾಗೂ ಅದರ ಮೇಲಣ ಕೃಪಾಸನವು ದೇವರು ಇಸ್ರಾಯೇಲ್ಯರನ್ನು ಸಂಧಿಸುವ ಸ್ಥಳವಾಗಿತ್ತು. ತಮ್ಮ ದೇವರ ಬಳಿಗೆ ಅವರು ಬರುವ ಸ್ಥಳವು ಅದಾಗಿತ್ತು. ಅದು ಗುಡಾರದ ಗರ್ಭಗುಡಿಯಾಗಿತ್ತು. ಪೀಠೋಪಕರಣಗಳಲ್ಲಿ ಮೊದಲನೆಯದು. ಪ್ರಿಯರೇ, ಮಂಜೂಷವೇನೆಂಬುದನ್ನು ಗಮನಿಸಿರಿ. ನಾವು ದೇವರ ದೃಷ್ಟಿಕೋನದಿಂದ ಅದರ ಸಮೀಪಕ್ಕೆ ಬರಬೇಕು. ಆ ಮಂಜೂಷವು ದೇವರ ಪ್ರಸನ್ನತೆಯು ವಾಸವಾಗಿದ್ದ ಮಹಾಪರಿಶುದ್ಧ ಸ್ಥಳದಲ್ಲಿತ್ತು. ನಾವು ಒಂದು ವೇಳೆ ಅದನ್ನು ಮನುಷ್ಯನ ದೃಷ್ಟಿಕೋನದಿಂದ ಪ್ರವೇಶಿಸುವುದಾದರೆ ಮೊದಲು ಗುಡಾರದ ಬಾಗಿಲಿಗೆ ಬಂದು ನಂತರ ಹಿತ್ತಾಳೆಯ ವೇದಿ ಹಾಗೂ ಗಂಗಾಳದ ಬಳಿ ಬರಬೇಕು. ಪ್ರಿಯರೇ, ಇಸ್ರಾಯೇಲ್ಯರು ಪ್ರಯಾಣ ಮಾಡುವಾಗ ಹೊತ್ತುಕೊಂಡು ಹೋಗುವ ರೀತಿಯಲ್ಲಿ ಗುಡಾರವು ರಚಿಸಲ್ಪಟ್ಟಿತ್ತು. ಅವರು ಬಿಡಾರ ಹೂಡಿದಾಗ ಅದನ್ನು ನಿಲ್ಲಿಸಿ ಪುನಃ ಹೊರಟಾಗ ಅದನ್ನು ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಇತ್ತು. ಗುಡಾರದ ಪ್ರತಿಯೊಂದು ಪೀಠೋಪಕರಣಕ್ಕೂ ಬಳೆಗಳು, ತೂತುಗಳು ಇದ್ದು ಅದನ್ನು ಅರಣ್ಯ ಪ್ರಯಾಣದಲ್ಲಿ ಸುಲಭವಾಗಿ ಹೊರುವುದಕ್ಕೆ ಸಾಧ್ಯವಿತ್ತು. ಮಂಜೂಷದ ಮೇಲ್ಭಾಗದ ಕೃಪಾಸನವು ಒಂದು ಪ್ರತ್ಯೇಕ ಪೀಠೋಪಕರಣವಾಗಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 25ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ. ಅದಲ್ಲದೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಮಾಡಿಸಬೇಕು. ಅದು 2.5 ಮೊಳ ಉದ್ದವು, 1.5 ಮೊಳ ಅಗಲವೂ ಆಗಿರಬೇಕು. ಕೃಪಾಸನದ 2 ಕೊನೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೊನೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಯನ್ನು ಚಾಚಿರುವಂತೆಯೂ
ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು ಎಂಬುದಾಗಿ. ಪ್ರಿಯರೇ, ಕೆರೂಬಿಯರು ಕೃಪಾಸನದ ಕಡೆಗೆ ನೋಡುತ್ತಿದ್ದರು ಎಂಬ ಸತ್ಯವನ್ನು ಈ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ವಿಮೋಚನೆ ಕಂಡ ಪುಸ್ತಕ 25ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ನೋಡೋಣ. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾ ಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾ ಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲ ಸಂಗತಿಗಳನ್ನು ತಿಳಿಸುವೆನು ಎಂಬುದೇ. ನೋಡಿರಿ ಪ್ರಿಯರೇ, ಮಂಜೂಷವು ಒಳಗೂ ಹೊರಗೂ ಬಂಗಾರದಿಂದ ಹೊದಿಸಲ್ಪಟ್ಟ ಪೆಟ್ಟಿಗೆಯಂತಿತ್ತು. ಅದು ಜಾಲಿ ಮರದಿಂದ ಮಾಡಲ್ಪಟ್ಟಿತ್ತು. ಈ ಮರವು ಹಾಳಾಗದಂಥದ್ದು, ಕ್ಯಾಲಿಫೋರ್ನಿಯಾದ ಕೆಂಪು ವೃಕ್ಷದಂತಿತ್ತು. ಅದು ಯೇಸು ಕ್ರಿಸ್ತನಿಗೆ ಪರಿಪೂರ್ಣ ಸೂಚಕವಾಗಿದ್ದು ಆತನ ದೈವತ್ವವನ್ನು ಮಾನವತ್ವವನ್ನು ಪ್ರತಿಬಿಂಬಿಸುವಂತಿತ್ತು. ಯೇಸು ಕ್ರಿಸ್ತನು ದೇವಮಾನವನಾಗಿದ್ದನು. ಆತನ ದೈವತ್ವವು ಬಂಗಾರದಿಂದಲೂ ಮಾನವತ್ವವು ಮರದಿಂದಲೂ ಸೂಚಿತವಾಗಿತ್ತು. ಮಂಜೂಷವು ಕೇವಲ ಮರದಿಂದ ಮಾತ್ರ ಮಾಡಿರದೆ ಅದಕ್ಕೆ ಚಿನ್ನದ ಹೊದಿಕೆಯೂ ಮಾಡಲ್ಪಟ್ಟಿತ್ತು. ಅದು ಚಿನ್ನದೆಂದು ಹೇಳಲು ಆಗದು, ಯಾಕಂದರೆ ಅದು ಮರದಿಂದಲೂ ಮಾಡಲ್ಪಟ್ಟಿತ್ತು. ಪ್ರಿಯರೇ, ದೇವಮಾನವನಾದ ಕ್ರಿಸ್ತನ ಸೂಚಕವಾಗಿರಬೇಕಾದರೆ ಅದು ಚಿನ್ನದಿಂದಲೂ ಮರದಿಂದಲೂ ಮಾಡಿದ್ದಾಗಿರಬೇಕಾಗಿತ್ತು. ಆದರೆ ಇವೆರಡು ಮಿಶ್ರ ಮಾಡಲ್ಪಟ್ಟಿರಲಿಲ್ಲ. ಚೆನ್ನಾಗಿ ಗಮನಿಸಿರಿ. ಈ 2 ರೀತಿಯನ್ನು ನಾವು ಕಡೆಗಣಿಸಲಾಗದು. ದೇವಮಾನವನಾದ ಕ್ರಿಸ್ತನನ್ನು ಸತ್ಯವೇದದಲ್ಲಿ ಬೇರೆಲ್ಲಿಯೂ ಇಷ್ಟು ಸ್ಪಷ್ಟವಾಗಿ ಇಷ್ಟು ಸುಂದರವಾಗಿ ಸೂಚಿಸಲಾಗಲಿಲ್ಲ. ಆದರೆ ಒಂದೇ ದೇಹದಲ್ಲಿ ದೇವರ ಹಾಗೂ ಮಾನವನ ಒಂದಾಗುವಿಕೆಯನ್ನು ಈ ಮಂಜೂಷವು ವರ್ಣಿಸಿದಷ್ಟು ಸರಳವಾಗಿಯೂ ಎಲ್ಲಿಯೂ ಹೇಳಲಾಗಿಲ್ಲ. ಕೇವಲ ಮರ ಹಾಗೂ ಬಂಗಾರಗಳಿಂದ ಮಾಡಿರುವ ಒಂದು ಪೆಟ್ಟಿಗೆಯು ಇಷ್ಟೊಂದು ಆಳವಾದ ಸತ್ಯಗಳನ್ನು ತಿಳಿಸುತ್ತದೆ. ನಿಜವಾಗಿಯೂ ದೇವರು ಬುದ್ಧಿವಂತರನ್ನು ಹೀನ ಮಾಡುವುದಕ್ಕಾಗಿ ಸರಳವಾದ ಸಂಗತಿಗಳನ್ನು ಆಯ್ದುಕೊಳ್ಳುತ್ತಾನೆ. ಈ ಸಾಮಾನ್ಯವಾದ ಪೆಟ್ಟಿಗೆಯು ಕರ್ತನಾದ ಯೇಸು ಕ್ರಿಸ್ತನ ಅಗಮ್ಯವಾದ ವ್ಯಕ್ತಿ ಚಿತ್ರಣವನ್ನು ನಮಗೆ ನೀಡುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಮಂಜೂಷವು ಒಳಗೂ ಹೊರಗೂ ಬಂಗಾರದಿಂದ ಹೊದಿಸಲ್ಪಟ್ಟಿತ್ತು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುತ್ತೇವೆ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಕೇವಲ ಒಬ್ಬ ಅದ್ಭುತಗಳನ್ನು ಮಾಡುವನಾಗಿರಲಿಲ್ಲ, ಇಲ್ಲವೇ ದೇವರ ವ್ಯಕ್ತಿತ್ವದ ಅತಿಯಾದ ಚಿತ್ರಣವೂ ಆಗಿರಲಿಲ್ಲ. ಆತನು ದೇವರಾಗಿದ್ದಾನೆ. ಆತನು ದೇವರಂತೆ ಮಾತಾಡಿದನು. ತನ್ನನ್ನು ದೇವರಿಗೆ ಸರಿ ಸಮಾನನೆಂದು ತೋರಿಸಿದನು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1-9 ವಚನಗಳಲ್ಲಿ ಆತನು ಇದನ್ನು ಹೇಳಿದ್ದಾನೆ. ಹೌದು, ಆತನು ದೇವರಾಗಿದ್ದನು. ಆತನು ಪರಿಪೂರ್ಣ ಮಾನವನೂ ಆಗಿದ್ದನು. ಆತನು ದಣಿದನು. ಹಗಲಿನ ಬಿಸಿಲಿನ ದಾಹಕ್ಕೆ ದನುವಾರಿಸಿಕೊಳ್ಳಲು ಸಮಾರ್ಯದ ಬಾವಿಯ ಬಳಿಯಲ್ಲಿ ಕೂತುಕೊಂಡನು. ಆತನು ತಿಂದನು, ಕುಡಿದನು, ಮಲಗಿದನು, ನಕ್ಕನು, ಅತ್ತನು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಆತನು ಶ್ರಮೆಪಟ್ಟು ಸತ್ತನು. ಇವೆಲ್ಲವೂ ಮಾನವನ ಗುಣಗಳಾಗಿವೆ. ಮಂಜೂಷದಲ್ಲಿ ಮರವೂ ಬಂಗಾರವೂ ಬೇಕಾಗಿತ್ತು, ಆದರೆ ಅದನ್ನು ಮಿಶ್ರ ಮಾಡಿರಲಿಲ್ಲ. ಒಂದರ ಪರಭಾವದಲ್ಲಿ ಇನ್ನೊಂದು ಮಸಕಾಗಲಿಲ್ಲ. ಪ್ರಿಯರೇ, ಕ್ರಿಸ್ತನು ದೇವರು ಮಾನವನು ಆಗಿದ್ದನು. ಆದರೆ ಆ 2 ಸ್ವಭಾವಗಳು ಒಂದರಲ್ಲೊಂದು ಅಂತರ್ಗತವಾಗಿರಲಿಲ್ಲ. ಆತನು ಒಂದೇ ಸಮಯದಲ್ಲಿ ದೇವರು ಮಾನವನು ಆಗಿರಲಿಲ್ಲ. ಒಂದೋ ಪರಿಪೂರ್ಣ ಮಾನವನಾಗಿ, ಇಲ್ಲವೇ ಪರಿಪೂರ್ಣ ದೈವಿಕನಾಗಿ ಇದ್ದನು. ಪ್ರಿಯ ವೀಕ್ಷಕರೇ, ಮಂಜೂಷವು ಒಂದು ಖಾಲಿ ಪೆಟ್ಟಿಗೆಯಾಗಿರಲಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದಂತೆ ಅದರೊಳಗೆ 3 ಸಂಗತಿಗಳಿದ್ದವು. ಚಿನ್ನದ ಧೂಪಾರತಿ, ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ
ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು ಎಂಬುದೇ. ಪ್ರಿಯರೇ, ಮಂಜೂಷದ ಒಳಗಿದ್ದ ಸಂಗತಿಗಳು ಕೂಡ ಸಂಜ್ಞೆಗಳಾಗಿದ್ದವು. ಚಿಗುರಿದ ಆರೋನನ ಕೋಲು ಕರ್ತನ ಪುನರುತ್ಥಾನಕ್ಕೆ ಸೂಚಕವಾಗಿದೆ. ಕ್ರಿಸ್ತನೇ ಜೀವದ ರೊಟ್ಟಿ ಎಂಬುದನ್ನು ಮನ್ನವು ಸೂಚಿಸುತ್ತದೆ. ದಶಾಜ್ಞೆಗಳು ಈ ಲೋಕದಲ್ಲಿ ಆತನು ಶಾಸ್ತ್ರಗಳನ್ನು ನೆರವೇರಿಸಿ ನಡೆಸಿದ ಜೀವನ ಹಾಗೂ ಪ್ರವಾದನೆಗಳ ನೆರವೇರಿಕೆಗೆ ಸೂಚನೆಯಾಗಿದೆ. ಒಡಂಬಡಿಕೆಯ ಹಲಿಗೆಗಳು ಕ್ರಿಸ್ತನ ರಾಜತ್ವವನ್ನು ತಿಳಿಸುತ್ತದೆ. ಆತನು ಅರಸನಾಗಿ ಹುಟ್ಟಿ, ಅರಸನಾಗಿ ಜೀವಿಸಿ, ಅರಸನಾಗಿ ಸತ್ತು, ಅರಸನಾಗಿ ಸತ್ತವರೊಳಗಿಂದ ಎದ್ದು ಬಂದನು. ಆತನು ತಿರುಗಿ ಈ ಲೋಕಕ್ಕೆ ಅರಸನಾಗಿಯೇ ಬರುತ್ತಾನೆ. ದೇವರ ಯೋಜನೆಯು ಈಗಲೂ ನಡೆಯುತ್ತಾ ಇದೆ. ಅದು ನಿತ್ಯತ್ವದಿಂದಲೂ ತೊಡಗಿ ಕ್ರಿಸ್ತನು ಈ ಭೂಮಿಯನ್ನು ಆಳುವವರೆಗೂ ಕಾರ್ಯದಲ್ಲಿರುತ್ತದೆ. ಪ್ರಿಯರೇ, ಭೂಮಿಗೆ ಒಬ್ಬ ಆಳುವವನ ಅಗತ್ಯವಿದೆ. ಮಾನವನಿಗೆ ಒಬ್ಬ ರಾಜನು ಬೇಕು. ಕ್ರಿಸ್ತನು ಒಂದು ದಿನ ರಾಜಾದಿರಾಜನು, ಕರ್ತನ ಕರ್ತನು ಆಗಿ ಬರಲಿದ್ದಾನೆ. ಮನ್ನಾ ಇಟ್ಟಿದ್ದ ಪಾತ್ರೆಯು ಕ್ರಿಸ್ತನು ಒಬ್ಬ ಪ್ರವಾದಿ ಎಂಬುದನ್ನು ಸೂಚಿಸುತ್ತದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಎಂಬುದೇ. ಪ್ರಿಯರೇ, ಯೇಸು ಕ್ರಿಸ್ತನು ಮಾನವರಿಗಾಗಿ ದೇವರಿಂದ ಬಂದ ಸಂದೇಶವಾಗಿದ್ದಾನೆ. ಆತನೇ ವಾಕ್ಯವಾದವನು. ದೇವರ ವಾಕ್ಯ ಆದಿಯೂ ಅಂತ್ಯವೂ ಆಗಿರುವಾತನು. ಆತನು ಮಾನವರಿಗೆ ದೇವರ ಕೊನೆ ಸಂದೇಶವಾಗಿದ್ದಾನೆ. ಕ್ರಿಸ್ತನು ದೇವ ಮಾನವನಾಗಿ ಭೂಮಿಗೆ ಬಂದ ಬಳಿಕ ಪರಲೋಕವು ಮೌನವಾಗಿದೆ. ಯಾಕಂದರೆ ಕ್ರಿಸ್ತನ ಬಳಿಕ ದೇವರಲ್ಲಿ ಯಾವ ಯೋಜನೆಯ ಭಾಗವೂ ಇರಲಿಲ್ಲ. ದೇವರು ಕ್ರಿಸ್ತನಲ್ಲಿ ತನ್ನ ಹೃದಯವನ್ನೇ ಪ್ರಕಟಿಸಿದ್ದಾನೆ. ಪ್ರೀತಿಯುಳ್ಳ ವೀಕ್ಷಕರೇ, ಚಿಗುರಿದ ಆರೋನನ ಕೋಲು ಕ್ರಿಸ್ತನ ಯಾಜಕತ್ವದ ಕುರಿತು ತಿಳಿಸುತ್ತದೆ. ಪ್ರವಾದಿಯು ಮನುಷ್ಯರ ಮುಂದೆ ದೇವರಿಗಾಗಿ ಮಾತಾಡಿದನು. ಯಾಜಕನಾಗಿ ಕ್ರಿಸ್ತನು ತನ್ನನ್ನೇ ಸಮರ್ಪಿಸಿಕೊಂಡನು ಮತ್ತು ಯಾಜಕನಾಗಿ ಪರಲೋಕಕ್ಕೆ ದಾಟಿ ಹೋದನು. ಈಗಲೂ ಆತನು ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಕುಳಿತಿದ್ದಾನೆ. ದೇವಮಾನವನಾದ ಕ್ರಿಸ್ತನು ತನ್ನವರೊಳಗಿಂದ ಎಬ್ಬಿಸಲ್ಪಟ್ಟನು ಮತ್ತು ಈ ಗಳಿಗೆಯವರೆಗೂ ಆತನೇ ಪುನರುತ್ಥಾನದ ಏಕೈಕ ಉದಾಹರಣೆಯಾಗಿದ್ದಾನೆ. ಆರೋನನ ಕೋಲು ಪುನರುತ್ಥಾನದ ಕುರಿತಾಗಿ ತಿಳಿಸುತ್ತದೆ. ಅದು ಜೀವ ಹೊಂದಿದ ಹಳೇ ಕೋಲಾಗಿದೆ. ಮಂಜೂಷವು ಕ್ರಿಸ್ತನನ್ನು ಪ್ರವಾದಿ, ಯಾಜಕ, ಅರಸನನ್ನಾಗಿ ಸೂಚಿಸುತ್ತದೆ. ಪ್ರಿಯ ವೀಕ್ಷಕರೇ, ಕೃಪಾಸನವು ಮಂಜೂಷದ ಮೇಲೆ ಇಡಲ್ಪಟ್ಟಿತು. ಅದು ಮಂಜೂಷದ ಮೇಲ್ಭಾಗವಾಗಿ ಇತ್ತು, ಆದರೆ ಪ್ರತ್ಯೇಕವಾದದ್ದಾಗಿಯೇ ಇತ್ತು. ಅದು ಬಂಗಾರದಿಂದ ಮಾಡಲ್ಪಟ್ಟಿದ್ದು, ಅದರ ಎರಡೂ ಪಕ್ಕಗಳಲ್ಲಿ ರೆಕ್ಕೆ ಬಿಡಿಸಿಕೊಂಡಿದ್ದ ಕೆರೂಬಿಗಳಿದ್ದವು. ಅವು ಕೆಳಗೆ ರಕ್ತವಿಡುವ ಪಾತ್ರೆಯ ಕಡೆಗೆ ನೋಡುವಂತಿದ್ದವು. ಪ್ರಿಯರೇ, ಮಹಾಯಾಜಕನು ಬಲಿಯ ರಕ್ತವನ್ನು ಇಲ್ಲಿಗೆ ಚಿಮುಕಿಸುತ್ತಿದ್ದನು. ಈ ರಕ್ತದಿಂದಾಗಿಯೇ ಅದು ಕೃಪಾಸನವಾಗಿತ್ತು. ಇದು ಕೂಡ ಕ್ರಿಸ್ತನ ಕಾರ್ಯದ ಸೂಚಕವಾಗಿತ್ತು. ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದ ಬಳಿಕ ಕ್ರಿಸ್ತನ ಕಾರ್ಯದ ಸೂಚಕವಾಗಿತ್ತು. ಯಾಕಂದರೆ ಕ್ರಿಸ್ತನ ರಕ್ತವು ಅಮೂಲ್ಯವಾದದ್ದು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ಇದನ್ನು ನೋಡುತ್ತೇವೆ. ಪ್ರಿಯರೇ, ಕ್ರಿಸ್ತನ ರಕ್ತವು ಬೆಳ್ಳಿ ಬಂಗಾರಗಳಿಗಿಂತಲೂ ಅಮೂಲ್ಯವಾದದ್ದಾಗಿದೆ. ಪರಲೋಕದಲ್ಲಿಯೂ ಅತಿ ಅಮೂಲ್ಯವಾದ ವಸ್ತುವೆಂದರೆ ಆತನು ಭೂಲೋಕದಲ್ಲಿ ಸುರಿಸಿದ ರಕ್ತವೇ ಆಗಿದೆ. ಆತನು ಪರಲೋಕವನ್ನು ಪ್ರವೇಶಿಸುವಾಗ ತನ್ನ ರಕ್ತವನ್ನು ಸಮರ್ಪಿಸಿದನು. ಆದ್ದರಿಂದಲೇ ದೇವರ ಸಿಂಹಾಸನವು ನಮಗೆ ಕೃಪಾಸನವಾಯಿತು. ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿದ್ದರ ಆಧಾರದಿಂದಾಗಿ ನಾವು ದೇವರ ಸಮೀಪಕ್ಕೆ ಬರುವಂತೆ ಕರೆಯಲ್ಪಟ್ಟಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನಗಳಲ್ಲಿ ನಾವು ನೋಡುವ ಪ್ರಕಾರ, ನಾನು ನೀನು ಪರಲೋಕದಲ್ಲಿರುವ ನಮ್ಮ ಶ್ರೇಷ್ಠ ಮಹಾಯಾಜಕನ ಮುಖಾಂತರ ದೇವರ ಬಳಿಗೆ ಹೋಗುತ್ತೇವೆ. ಆತನ ಮೂಲಕ ನಮಗೆ ಕೃಪೆಯೂ ಸಹಾಯವೂ ದೊರಕುತ್ತದೆ. ಅನೇಕ ವಿಶ್ವಾಸಿಗಳು ಈ ಲೋಕದ ಹೋರಾಟವನ್ನು ತಾವಾಗಿ ಹೋರಾಡಲು ಯತ್ನಿಸುತ್ತಾರೆ. ಪ್ರಿಯರೇ,
ಈ ಲೋಕದ ಸಮಸ್ಯೆಗಳಿಗೆ ತಾವೇ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ನಮ್ಮಿಂದ ಇದು ಸಾಧ್ಯವಾಗಲಿಕ್ಕಿಲ್ಲ, ನಮ್ಮ ಬಲ ಇದಕ್ಕೆ ಸಾಲದು, ನಮಗೆ ಸಹಾಯದ ಅಗತ್ಯಕತೆಯಿದೆ. ಕ್ರಿಸ್ತನು ನಮಗೆ ಕೊಡುವ ಸಹಾಯವನ್ನು ನಾವು ತೆಗೆದುಕೊಳ್ಳುತ್ತಿಲ್ಲ, ನಾವು ನಂಬಿಕೆಯಿಂದ ಅದನ್ನು ಹಿಡಿದುಕೊಳ್ಳಬೇಕು. ಯಾಕಂದರೆ ದೇವರ ಬಲಗಡೆಯಲ್ಲಿರುವ ಮಹಾಯಾಜಕನು ನಮಗಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ಗುಡಾರದಲ್ಲಿ ಸೇವೆ ಮಾಡುವ ಮಹಾಯಾಜಕನು ಪರಿಶುದ್ಧ ಸ್ಥಳದೊಳಕ್ಕೆ ಹೋಗಿ ಕೃಪಾಸನದ ಮೇಲೆ ರಕ್ತವನ್ನು ಚಿಮುಕಿಸಿ ತಿರುಗಿ ಹೊರಗೆ ಬರುತ್ತಾನೆ. ನಮ್ಮ ಮಹಾಯಾಜಕನಾದ ಕ್ರಿಸ್ತನು ತನ್ನನ್ನು ಸಮರ್ಪಣೆ ಮಾಡಿಕೊಂಡ ಬಳಿಕ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡನು. ಆತನು ಈಗಲೂ ನಮಗೋಸ್ಕರ ಅಲ್ಲಿರುತ್ತಾನೆ. ನಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಇಲ್ಲಿ ಸತ್ತನು. ನಮ್ಮನ್ನು ರಕ್ಷಿತರನ್ನಾಗಿಯೇ ಇರಿಸಲಿಕ್ಕಾಗಿ ಆತನು ಪರಲೋಕದಲ್ಲಿದ್ದಾನೆ. ನಾವು ಆತನೊಂದಿಗೆ ಸಂಪರ್ಕದಲ್ಲಿರಬೇಕು. ಇಂದು ನೀನು ಆತನ ಸಂಗಡ ಮಾತನಾಡಿದ್ದೀಯೋ ಪ್ರಿಯ ಮಿತ್ರನೇ? ಒಂದು ವೇಳೆ ಮಾತನಾಡದಿರಿದ್ದರೆ ಇವತ್ತೇ ಕೃಪಾ ಸಮಯ. ಈ ಕೃಪಾ ಸಮಯದಲ್ಲಿ ಆತನ ಬಳಿಗೆ ಬರೋಣ, ಆತನೊಂದಿಗೆ ಮಾತನಾಡೋಣ, ಹೊಸ ಜೀವಿತವನ್ನು ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮಗೋಸ್ಕರ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡುವಂಥ ನಮ್ಮ ರಕ್ಷಕನೇ, ನೀನು ನಮಗೆ ಕೊಟ್ಟಂಥ ರಕ್ಷಣೆಯನ್ನು ನಾವು ಹೊಂದಿಕೊಂಡವರಾಗಿ ಆ ರಕ್ಷಣೆಯ ನಿರೀಕ್ಷೆಯಲ್ಲೇ ಜೀವಿಸುವುದಕ್ಕೆ ಯಾವಾಗಲೂ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಅಪಾರವಾದ ಕೃಪೆ ಇರಲಿ. ನಿನ್ನನ್ನು ಅಂಗೀಕಾರ ಮಾಡಿಕೊಂಡಂಥ ಆ ಸಂತೋಷದಲ್ಲಿ ನಿನ್ನೊಟ್ಟಿಗೆ ಯಾವಾಗಲೂ ಜೀವಿಸುವಂತೆ ಕೃಪೆಯನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಟ್ಟು ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮಹಾಪರಿಶುದ್ಧ ಸ್ಥಳದಲ್ಲಿ ಇರಿಸಲಾದ ಪ್ರಮುಖ ವಸ್ತು ಯಾವುದು? ಮಹಾಪರಿಶುದ್ಧ ಸ್ಥಳದಲ್ಲಿ ಇರಿಸಲಾದ ಪ್ರಮುಖ ವಸ್ತು ಯಾವುದು? ಉತ್ತರ: ದೀಪಸ್ತಂಭ, ಯಜ್ಞವೇದಿ, ಒಡಂಬಡಿಕೆಯ ಮಂಜೂಷ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಇಸ್ರಾಯೇಲು ಒಂದು ದೇವಾಧಿಪತ್ಯವಾಗಿತ್ತು. ಯೆಹೋವನು ಅದರ ರಾಜನಾಗಿದ್ದಾನೆ. ದೇವದರ್ಶನ ಗುಡಾರವು ಮನುಷ್ಯನು ದೇವರನ್ನು ಸಂಧಿಸಿದ ಸ್ಥಳವಾಗಿತ್ತು. ಮಂಜೂಷವು ದೇವಮಾನವನಾದ ಕ್ರಿಸ್ತನ ಸೂಚಕವಾಗಿದೆ. ಇಂದು ನಾವು ಕ್ರಿಸ್ತನ ಮೂಲಕ ದೇವರ ಬಳಿಗೆ ಹೋಗಬಹುದು. ಆದುದರಿಂದಲೇ ಆತನನ್ನೇ ಹಿಂಬಾಲಿಸುತ್ತಾ ಪರಿಪೂರ್ಣತೆಗೆ ಸಾಗೋಣ. ಆತ್ಮೀಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡ ಆತ್ಮೀಯ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.